ಓಂ ಶಾಂತಿ. ಬಾಪ್ದಾದ ಮಧುಬನ್ ಮುರಳಿ 31/1/2021. ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ, ಮಧುರ ಮಕ್ಕಳೇ, ತಾವು ಇಲ್ಲಿಗೆ ಸರ್ವಶಕ್ತಿವಂತ ತಂದೆಯಿಂದ ಶಕ್ತಿಯನ್ನು ಪಡೆಯಲು ಅರ್ಥಾತ್ ಜ್ಯೋತಿಯಲ್ಲಿ ಜ್ಞಾನದ ಎಣ್ಣೆಯನ್ನು ಹಾಕಲು ಬಂದಿದ್ದೀರಿ. ಇಲ್ಲಿ ಬಾಬಾ ಏನು ಹೇಳಿದರು, ಈಗ ನಾವು ಇಷ್ಟು ದುಃಖ ಪಾಪಾತ್ಮರಾಗಕ್ಕೆ ಏನು ಕಾರಣ ಅಂದರೆ ಆತ್ಮದಲ್ಲಿ ಶಕ್ತಿ ಇಲ್ಲ. ಯಾವ ಶಕ್ತಿ? ಧರ್ಮದಲ್ಲಿ ನಡೆಯುವ ಶಕ್ತಿ ಇಲ್ಲ. ಈಗ ನಾವೇನು ಮಾಡಬೇಕು? ಬಾಬಾ ನೆನಪು ಮಾಡಿ ಮಾಡಿ ಶಕ್ತಿ ತುಂಬ್ಕೊಳ್ಳಂಗಲ್ಲ ಏನಾಗ್ತತೆ, ಪಾವನ ಆಗ್ತೀವಿ. ಅದಕ್ಕೆ ನಾವು ತಂದೆಯಿಂದ ಶಕ್ತಿ ತುಂಬ್ಕೊಬೇಕು. ಇಲ್ಲಿ ತಂದೆಯ ಮಡ್ಲಿಗೆ ಬಂದಿದ್ದೀವಿ. ಪ್ರಶ್ನೆ, ಶಿವನ ದಿಬ್ಬಣದ ಗಾಯನ ಏಕೆ ಇದೆ? ಉತ್ತರ, ಏಕೆಂದರೆ ಶಿವ ತಂದೆ ಯಾವಾಗ ಹಿಂತಿರುಗಿ ಹೋಗುವರೋ ಆಗ ಎಲ್ಲ ಆತ್ಮಗಳ ಸಮೂಹವು ಹಿಂದೆ ಹಿಂದೆ ಓಡಿ ಹೋಗುತ್ತದೆ. ಮೂಲವತನದಲ್ಲಿ ಆತ್ಮಗಳ ಗೂಡು ಏರ್ಪಡುತ್ತದೆ. ನೀವು ಪವಿತ್ರರಾಗುವ ಮಕ್ಕಳು ತಂದೆಯ ಜೊತೆಯಲ್ಲಿ ಹೋಗುತ್ತೀರಿ. ಜೊತೆಯ ಕಾರಣವೇ ಶಿವನ ಮೆರವಣಿಗೆ ಅರ್ಥಾತ್ ಶಿವನ ದಿಬ್ಬಣದ ಗಾಯನವಿದೆ. ಅಂದರೆ ಯಾವಾಗ ಲಾಸ್ಟ್ ಏನು, ವಾಪಸ್ ಪರಂಧಾಮಕ್ಕೆ ಹೋಗ್ಬೇಕಲ್ಲ. ಪರಂಧಾಮದ ದಾರಿ ಯಾರಿಗೂ ಗೊತ್ತಿಲ್ಲ. ಬಾಬಾ ಮುಂದೆ, ನಾವೆಲ್ಲ ಹಿಂಡು. ಆದರೆ ಬಾಬಾ ಯಾರು ತಂದೆ ಸಮಾನ ಆಗಿರ್ತಾರೋ, ಆಮೇಲೆ ಸಂಪೂರ್ಣ ಪಾವನ ಆಗಿರ್ತಾರೋ ಅವರೆಲ್ಲ ತಂದೆ ಜೊತೆಗೆ ಹೋಗ್ತೀವಿ. ಯಾರು ಇನ್ನು ಪಾಪನ ಉಳಿಸ್ಕೊಂಡಿರ್ತೀವೋ ಅವರೇನು ಮತ್ತೆ ಪಾಪನೆಲ್ಲ ಕರ್ಮನೆಲ್ಲ ಭಸ್ಮ ಮಾಡೋವರೆಗೂ ಶಿಕ್ಷೆ ಮೂಲಕ ಕರ್ಮನೆಲ್ಲ ಭಸ್ಮ ಮಾಡ್ಕೊಂಡು ಹಿಂದೆ ಓಡಿ ಹೋಗೋಂಥವ್ರು ಆಗ್ತಾರೆ. ಅಂದರೆ ಮೆರವಣಿಗೆ ಅಂದರೆ ಏನಿರುತ್ತೆ ನೋಡ್ರಿ, ಮೊದಲ ಕಾಲದಾಗ ಎತ್ತಿನ ಮೆರವಣಿಗೆ ಮಾಡ್ತಿದ್ರಲ್ಲ, ಏನು ದಂಪತಿಗಳಿಗೆ ಕೂತಿರ್ತಿದ್ರು. ಆಮೇಲೆ ಹಿಂದೆ ಮುಂದೆ ಆ ಚಕ್ಕಡಿಯಲ್ಲಿ ಯಾರು ಹುಡುಗರು ಕುಂತಿರ್ತಿದ್ರು. ಮುಂದೆ ಕಳಸ ಹಿಡ್ಕೊಂಡವ್ರು ಹೋಗ್ತಾ ಇರ್ತಾರೆ, ಹಿಂದೆ ಕೆಲವರು ಹಿಂದಿಂದ ಹೋಗ್ತಾ ಇರ್ತಾರೆ. ಅಂದರೆ ಇಲ್ಲಿ ಈ ಮೆರವಣಿಗೆಯಲ್ಲಿ ವರ ಯಾರು? ಶಿವಬಾಬಾ. ಮತ್ತು ವಧುಗಳು ಯಾರು? ನಾವೆಲ್ಲ ಆತ್ಮಗಳು. ಆದರೆ ಶಿವಬಾಬಾ ಯಾರನ್ನ ಪಕ್ಕಕ್ಕೆ ಕೂಡಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ? ಅವ್ರ ಸಮಾನ ಯಾರು ಶೃಂಗಾರ ಆಗಿರ್ತಾರೋ ಅವ್ರನ್ನ ತಮ್ಮ ಪಕ್ಕದಲ್ಲಿ ಕೂಡಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ. ಯಾರು ಶೃಂಗಾರ ಆಗಿಲ್ಲ ಅಂದರೆ ನಂತರ ಹಿಂದೆ ಓಡೋಗಂಥವ್ರು ಆಗಬೇಕಾಗ್ತತೆ. ಆದರೆ ನೋಡ್ರಿ, ವಧುಗಳಾಗಿ ಕುತ್ಕೊಂಡ್ರೆ ಅವರು ನೋಡ್ರಿ ಎಷ್ಟು ಚಂದ ಕುಂತಿರ್ತಾರೆ. ಒಂದು ಆಸನದ ಮೇಲೆ ಕೂಡಿಸಿರ್ತಾರೆ ಅವ್ರನ್ನ. ಎಲ್ಲರೂ ಅವ್ರನ್ನೇ ನೋಡ್ತಾ ಇರ್ತಾರೆ, ಅಕ್ಕಿ ಕಾಳು ಹಾಕ್ತಾ ಇರ್ತಾರೆ ಎಲ್ಲರೂ. ಅಂದರೆ ನಾವು ಆ ಥರ ಸಂಪೂರ್ಣ ಪಾವನ ಆಗಿವೆ ಅಂತಂದರೆ ನಾಳೆ ಪರಂಧಾಮಕ್ಕೆ ಹೋಗುವಾಗ ಎಲ್ಲರೂ ಜೈ ಜೈಕಾರ ಹಾಕ್ತಿರ್ತಾರೆ ನಮಗೆ. ಅದಕ್ಕೆ ಈ ಥರ ಜೈ ಜೈಕಾರ ಹಾಕಿಸ್ಕೊಂತ ಹೋಗೋಂಥ ಪುರುಷಾರ್ಥ ನಮ್ದು ಆಗಬೇಕು. ನಾವು ಸರಿಯಾಗಿ ಪುರುಷಾರ್ಥ ಮಾಡಿಲ್ಲ ಅಂದರೆ ಅಂತಿಮದಲ್ಲಿ ಸಾಕ್ಷಾತ್ಕಾರ ಆಗ್ತತೆ. ಅವಾಗ ಅಳ್ತಾ ಹೋಗ್ಬೇಕಾಗ್ತತೆ, ನಾವು ಸರಿಯಾಗಿ ಪುರುಷಾರ್ಥ ಮಾಡಿಲ್ಲ, ದಾಸಿ ಪದವಿ ತಗೊಂಡಿವೆ ಅಂದರೆ. ಅದಕ್ಕೆ ಈಗ ಇದರಲ್ಲೇ ಶಿವನ ದಿಬ್ಬಣದ ಗಾಯನ ಇದೆ ಅಂತ ಬಾಬಾ ಹೇಳ್ತಾರೆ. ಓಂ ಶಾಂತಿ. ಮಕ್ಕಳು ಮೊಟ್ಟ ಮೊದಲಿಗೆ ಒಂದೇ ಮಾತನ್ನು ತಿಳಿದುಕೊಳ್ಳಬೇಕಾಗಿದೆ. ನಾವೆಲ್ಲರೂ ಸಹೋದರರಾಗಿದ್ದೇವೆ ಮತ್ತು ಅವರು ಎಲ್ಲರ ತಂದೆಯಾಗಿದ್ದಾರೆ. ಅವರಿಗೆ ಸರ್ವಶಕ್ತಿವಂತನೆಂದು ಹೇಳಲಾಗುತ್ತದೆ. ನಿಮ್ಮಲ್ಲಿಯೂ ಸರ್ವಶಕ್ತಿಗಳಿತ್ತು. ನೀವು ವಿಶ್ವದ ಮೇಲೆ ರಾಜ್ಯ ಮಾಡಿದ್ದೀರಿ. ಭಾರತದಲ್ಲಿಯೇ ಈ ದೇವಿ ದೇವತೆಗಳ ರಾಜ್ಯವಿತ್ತು. ಅಂದರೆ ನೀವು ಮಕ್ಕಳ ರಾಜ್ಯವಿತ್ತು. ನೀವು ಪವಿತ್ರ ದೇವಿ ದೇವತೆಗಳಾಗಿದ್ದಿರಿ. ನಿಮ್ಮ ಕುಲ ಅಥವಾ ರಾಜಧಾನಿ ಇತ್ತು. ಎಲ್ಲರೂ ನಿರ್ವಿಕಾರಿಗಳಾಗಿದ್ದರು. ಯಾರು ನಿರ್ವಿಕಾರಿಯಾಗಿದ್ದರು? ಆತ್ಮರು. ಈಗ ಪುನಃ ನೀವು ನಿರ್ವಿಕಾರಿಗಳಾಗುತ್ತಿದ್ದೀರಿ. ಸರ್ವಶಕ್ತಿವಂತ ತಂದೆಯನ್ನು ನೆನಪು ಮಾಡಿ ಅವರಿಂದ ಶಕ್ತಿಯನ್ನು ಪಡೆಯುತ್ತಿದ್ದೀರಿ. ತಂದೆಯೇ ತಿಳಿಸಿದ್ದಾರೆ, ಆತ್ಮವೇ 84 ಜನ್ಮಗಳ ಪಾತ್ರವನ್ನು ಅಭಿನಯಿಸುತ್ತದೆ. ಅದರಲ್ಲಿ ಯಾವ ಸತೋಪ್ರಧಾನ ಶಕ್ತಿ ಇತ್ತೋ ಅದು ಪ್ರತಿದಿನ ಕಡಿಮೆಯಾಗುತ್ತಾ ಹೋಗುತ್ತದೆ. ಆಗ ಸತೋಪ್ರಧಾನದಿಂದ ತಮೋಪ್ರಧಾನರಾಗುವರು. ಹೇಗೆ ಬ್ಯಾಟರಿಯ ಶಕ್ತಿಯು ಕಡಿಮೆಯಾಗುತ್ತಾ ಹೋದಂತೆ ವಾಹನವು ನಿಂತು ಹೋಗುತ್ತದೆ, ಬ್ಯಾಟರಿಯು ಡಿಸ್ಚಾರ್ಜ್ ಆಗುತ್ತದೆ. ಆತ್ಮದ ಬ್ಯಾಟರಿಯು ಫುಲ್ ಡಿಸ್ಚಾರ್ಜ್ ಆಗುವುದಿಲ್ಲ, ಅಲ್ಪ ಸ್ವಲ್ಪ ಶಕ್ತಿ ಉಳಿದಿರುತ್ತದೆ. ಹೇಗೆ ಯಾರಾದರೂ ಮರಣ ಹೊಂದಿದಾಗ ದೀಪ ಬೆಳಗಿಸುತ್ತಾರೆ, ಜ್ಯೋತಿಯು ನಂದಿ ಹೋಗದಿರಲೆಂದು ಅದರಲ್ಲಿ ಎಣ್ಣೆಯನ್ನು ಹಾಕುತ್ತಾ ಇರುತ್ತಾರೆ. ಬ್ಯಾಟರಿಯ ಶಕ್ತಿಯು ಕಡಿಮೆಯಾದಾಗ ಮತ್ತೆ ಚಾರ್ಜ್ ಮಾಡಲು ಇಡುತ್ತಾರೆ. ಈಗ ನೀವು ಮಕ್ಕಳು
ತಿಳಿದುಕೊಂಡಿದ್ದೀರಿ. ನೀವಾತ್ಮರು ಸರ್ವಶಕ್ತಿವಂತರಾಗಿದ್ರಿ. ಈಗ ಮತ್ತೆ ನೀವು ಸರ್ವಶಕ್ತಿವಂತ ತಂದೆಯೊಂದಿಗೆ ತಮ್ಮ ಬುದ್ಧಿಯೋಗವನ್ನಿಡುವುದರಿಂದ ತಂದೆಯ ಶಕ್ತಿಯು ನಿಮ್ಮಲ್ಲಿ ಬಂದು ಬಿಡುತ್ತದೆ. ಶಕ್ತಿಯು ಈಗ ಕಡಿಮೆಯಾಗಿಬಿಟ್ಟಿದೆ. ಅವಶ್ಯವಾಗಿ ಅಲ್ಪ ಸ್ವಲ್ಪ ಉಳಿದಿರುತ್ತದೆ. ಅದು ಸಂಪೂರ್ಣ ಸಮಾಪ್ತಿಯಾಗಿ ಬಿಟ್ಟರೆ ಮತ್ತೆ ಶರೀರವೇ ಇರುವುದಿಲ್ಲ. ಆತ್ಮವು ತಂದೆಯನ್ನು ನೆನಪು ಮಾಡುತ್ತಾ ಈಗ ಸಂಪೂರ್ಣ ಪವಿತ್ರವಾಗಿ ಬಿಡುತ್ತದೆ. ಸತ್ಯುಗದಲ್ಲಿ ನಿಮ್ಮ ಬ್ಯಾಟರಿಯು ಪೂರ್ಣ ಚಾರ್ಜ್ ಆಗುತ್ತದೆ ಮತ್ತೆ ಸ್ವಲ್ಪ ಸ್ವಲ್ಪವಾಗಿಯೇ ಕಡಿಮೆಯಾಗುತ್ತಾ ಹೋಗುತ್ತದೆ. ತ್ರೇತಾಯುಗಕ್ಕೆ ಬರುವಷ್ಟರಲ್ಲಿ ಮೀಟರ್ ಕಡಿಮೆಯಾಗುತ್ತದೆ. ಅದಕ್ಕೆ ಕಲೆಗಳು ಎಂದು ಹೇಳಲಾಗುತ್ತದೆ. ಆತ್ಮ ಯಾವುದು ಸತೋಪ್ರಧಾನವಾಗಿತ್ತೋ ಅದು ಸತೋ ಆಯಿತು ಎಂದು ಹೇಳುತ್ತಾರೆ. ಅದರಲ್ಲಿನ ಶಕ್ತಿಯು ಕಡಿಮೆಯಾಗುತ್ತದೆ. ಅಂದರೆ ಸತ್ಯಯುಗದಲ್ಲಿ ಇದ್ದಂಥ ಶಕ್ತಿ ಕಲೆಗಳು ತ್ರೇತಾಯುಗದಲ್ಲಿ ಇರಲ್ಲ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಮತ್ತೆ ಬಾಬಾ ಎಲ್ಲೇ ಹೇಳ್ತಾ ಇದ್ದಾರೆ, ನೀವು ತಿಳಿದುಕೊಂಡಿದ್ದೀರಿ ಸತ್ಯುಗದಲ್ಲಿ ನಾವು ಮನುಷ್ಯರಿಂದ ದೇವತೆಗಳಾಗಿ ಬಿಡುತ್ತೇವೆ. ಈಗ ತಂದೆ ತಿಳಿಸುತ್ತಾರೆ, ನನ್ನನ್ನು ನೆನಪು ಮಾಡಿದರೆ ನೀವು ತಮೋಪ್ರಧಾನರಿಂದ ಸತೋಪ್ರಧಾನರಾಗಿ ಬಿಡುವಿರಿ. ನೀವೀಗ ತಮೋಪ್ರಧಾನರಾಗಿ ಬಿಟ್ಟಿದ್ದೀರಿ. ಆದ್ದರಿಂದ ಶಕ್ತಿಯೆಲ್ಲವೂ ಕಳೆದು ಹೋಗಿದೆ. ಮತ್ತೆ ತಂದೆಯನ್ನು ನೆನಪು ಮಾಡುವುದರಿಂದ ಪೂರ್ಣ ಶಕ್ತಿಯೂ ಬರುವುದು. ಏಕೆಂದರೆ ನಿಮಗೆ ತಿಳಿದಿದೆ, ದೇಹ ಸಹಿತ ದೇಹದ ಯಾವುದೆಲ್ಲ ಸಂಬಂಧಗಳಿವೆಯೋ ಅವೆಲ್ಲವೂ ಸಮಾಪ್ತಿಯಾಗಲಿವೆ. ನಂತರ ನಿಮಗೆ ಬೇಹದ್ದಿನ ರಾಜ್ಯವು ಸಿಗುತ್ತದೆ. ಬೇಹದ್ದಿನ ತಂದೆಯಾಗಿದ್ದಾರೆ. ಆದ್ದರಿಂದ ಬೇಹದ್ದಿನ ಆಸ್ತಿಯನ್ನೇ ಕೊಡುತ್ತಾರೆ. ನೀವೀಗ ಪತಿತರಾಗಿದ್ದೀರಿ. ನಿಮ್ಮ ಶಕ್ತಿಯು ಸಂಪೂರ್ಣ ಕಡಿಮೆಯಾಗಿ ಬಿಟ್ಟಿದೆ. ಹೇ ಮಕ್ಕಳೇ, ಈಗ ನನ್ನನ್ನು ನೆನಪು ಮಾಡಿ. ನಾನು ಸರ್ವಶಕ್ತಿವಂತನಾಗಿದ್ದೇನೆ. ನನ್ನ ಮೂಲಕ ಸರ್ವಶಕ್ತಿವಂತ ರಾಜ್ಯವು ಸಿಗುತ್ತದೆ. ಸತ್ಯಯುಗದಲ್ಲಿ ದೇವಿ ದೇವತೆಗಳು ಇಡೀ ವಿಶ್ವದ ಮಾಲೀಕರಾಗಿದ್ದರು, ಪವಿತ್ರರಾಗಿದ್ದರು, ದೈವಿ ಗುಣವಂತರಾಗಿದ್ದರು. ಈಗ ಆ ದೈವಿ ಗುಣಗಳಿಲ್ಲ. ಎಲ್ಲರ ಬ್ಯಾಟರಿಯು ಪೂರ್ಣ ಡಿಸ್ಚಾರ್ಜ್ ಆಗತೊಡಗಿದೆ. ಈಗ ಮತ್ತೆ ಬ್ಯಾಟರಿಯನ್ನು ತುಂಬಿಸಲಾಗುತ್ತದೆ. ಪರಮಪಿತ ಪರಮಾತ್ಮನ ಜೊತೆ ಬುದ್ಧಿಯೋಗವನ್ನಿಡದ ಹೊರತು ಬ್ಯಾಟರಿಯು ಚಾರ್ಜ್ ಆಗಲು ಸಾಧ್ಯವಿಲ್ಲ. ಆ ತಂದೆಯೇ ಸದಾ ಪಾವನನಾಗಿದ್ದಾರೆ. ಇಲ್ಲಿ ಎಲ್ಲರೂ ಪತಿತರಾಗಿದ್ದಾರೆ. ಯಾವಾಗ ಪವಿತ್ರರಾಗಿರುವರೋ ಆಗ ಬ್ಯಾಟರಿಯು ಚಾರ್ಜ್ ಆಗಿರುತ್ತದೆ. ಆದ್ದರಿಂದ ಈಗ ತಂದೆಯು ತಿಳಿಸುತ್ತಾರೆ, ಒಬ್ಬರನ್ನೇ ನೆನಪು ಮಾಡಬೇಕಾಗಿದೆ. ಸರ್ವಶ್ರೇಷ್ಠನು, ಶ್ರೇಷ್ಠಾತಿ ಶ್ರೇಷ್ಠನು ಭಗವಂತ ತಂದೆಯಾಗಿದ್ದಾರೆ. ಉಳಿದೆಲ್ಲವೂ ರಚನೆಯಾಗಿದೆ. ರಚನೆಯಿಂದ ರಚನೆಗೆ ಎಂದೂ ಆಸ್ತಿ ಸಿಗುವುದಿಲ್ಲ. ರಚನೆಯಿಂದ ರಚನೆ ಅಂದ್ರೇನು? ನಾವು ದೇಹಧಾರಿಗಳ ಹತ್ರ ಹೋದರೆ ಕಣ್ಣಿಗೆ ಕಾಣುವವರಿಂದ ನಮಗೆ ಯಾವ ಆಸ್ತಿನೂ ಸಿಗಲ್ಲ. ನಮಗೆ ಆಸ್ತಿ ತುಂಬರ್ಯಾರು? ಶಿವ ತಂದೆ ಮಾತ್ರ. ಬಾಬಾ ಇಲ್ಲೇನು ಹೇಳ್ತಾ ಇದ್ದಾರೆ, ರಚನೆಯು ಒಬ್ಬರೇ ಆಗಿದ್ದಾರೆ. ಅವರು ಬೇಹದ್ದಿನ ತಂದೆಯಾಗಿದ್ದಾರೆ. ಉಳಿದವರೆಲ್ಲರೂ ಅಲ್ಪಕಾಲದ ತಂದೆಯಾಗಿದ್ದಾರೆ. ಬೇಹದ್ದಿನ ತಂದೆಯನ್ನು ನೆನಪು ಮಾಡುವುದರಿಂದ ಬೇಹದ್ದಿನ ರಾಜ್ಯಭಾಗ್ಯವು ಸಿಗುತ್ತದೆ. ಅಂದಾಗ ಮಕ್ಕಳು ಅಂತರ್ಯದಲ್ಲಿ ತಿಳಿದುಕೊಳ್ಳಬೇಕು, ನಮಗಾಗಿ ತಂದೆಯು ಹೊಸ ಪ್ರಪಂಚ ಸ್ವರ್ಗದ ಸ್ಥಾಪನೆ ಮಾಡುತ್ತಿದ್ದಾರೆ. ಡ್ರಾಮಾ ಪ್ಲಾನ್ ಅನುಸಾರ ಸ್ವರ್ಗದ ಸ್ಥಾಪನೆಯಾಗುತ್ತಿದೆ. ನಿಮಗೆ ತಿಳಿದಿದೆ ಸತ್ಯಯುಗ ಬರಲಿದೆ. ಸತ್ಯಯುಗದಲ್ಲಿ ಸದಾ ಸುಖವಿರುತ್ತದೆ. ಅದು ಹೇಗೆ ಸಿಗುತ್ತದೆ? ಅದಕ್ಕಾಗಿ ತಂದೆಯು ತಿಳಿಸುತ್ತಾರೆ, ನನ್ನೊಬ್ಬನನ್ನೇ ನೆನಪು ಮಾಡಿ. ನಾನು ಸದಾ ಪಾವನನಾಗಿದ್ದೇನೆ. ನಾನೆಂದೂ ಮನುಷ್ಯತನವನ್ನು ತೆಗೆದುಕೊಳ್ಳುವುದಿಲ್ಲ. ದೈವಿ ಶರೀರವನ್ನಾಗಲಿ ಮಾನವ ಶರೀರವನ್ನಾಗಲಿ ತೆಗೆದುಕೊಳ್ಳುವುದಿಲ್ಲ. ಅರ್ಥಾತ್ ನಾನು ಜನ್ಮ ಮರಣದಲ್ಲಿ ಬರುವುದಿಲ್ಲ. ಕೇವಲ ನೀವು ಮಕ್ಕಳಿಗೆ ಸ್ವರ್ಗದ ರಾಜ್ಯಭಾಗ್ಯವನ್ನು ಕೊಡಲು ಬ್ರಹ್ಮರವರ 60 ವರ್ಷದ ವಾನಪ್ರಸ್ಥ ಸ್ಥಿತಿಯಲ್ಲಿ ಇವರ ತನುವಿನಲ್ಲಿ ಬರುತ್ತೇನೆ. ಇವರೇ ಪೂರ್ಣ ಸತೋಪ್ರಧಾನರಿಂದ ತಮೋಪ್ರಧಾನರಾಗಿದ್ದಾರೆ. ನಂಬರ್ 1 ಸರ್ವಶ್ರೇಷ್ಠರು ಭಗವಂತನಾಗಿದ್ದಾರೆ. ಅವರ ನಂತರ ಸೂಕ್ಷ್ಮ ವತನವಾಸಿ ಬ್ರಹ್ಮ ವಿಷ್ಣು ಶಂಕರನಿದ್ದಾರೆ. ಇವರ ಸಾಕ್ಷಾತ್ಕಾರವಾಗುತ್ತದೆ. ಸೂಕ್ಷ್ಮ ವತನವು ಮಧ್ಯದಲ್ಲಿರುತ್ತದೆಯಲ್ಲವೇ? ಅಲ್ಲಿ ಶರೀರವಿರಲು ಸಾಧ್ಯವಿಲ್ಲ. ಸೂಕ್ಷ್ಮ ಶರೀರವನ್ನು ಕೇವಲ ದಿವ್ಯ ದೃಷ್ಟಿಯಿಂದ ನೋಡಲಾಗುತ್ತದೆ. ಅಂದರೆ ನಮ್ಮ ದೇಹದಲ್ಲಿ 2 ಶರೀರಗಳಿರ್ತವೆ. ಒಂದು ಕಣ್ಣಿಗೆ ಕಾಣೋ ದೇಹ, ಇನ್ನೊಂದು ಕಣ್ಣಿಗೆ ಕಾಣಲಾರದು. ಯಾರಾದರೂ ಶರೀರ ಬಿಟ್ಟಾಗ
ನೋಡಿರಿ ಬೆಳ್ಳಗೆ ಕಾಣಿಸ್ತಾ ಐತೆ ಅಂತ ಅಂತಿರ್ತಾರೆ ನೋಡಿರಿ. ದೆವ್ವ ಅಂತ ಏನು ಅಂತಾರಲ್ಲ, ಅದು ಸೂಕ್ಷ್ಮ ಶರೀರ. ಅಂದರೆ ಎಲ್ಲರಿಗೂ 2 ಶರೀರಗಳು ಇರ್ತವೆ. ಬಾಬಾ ಏನಂತ ಇದ್ದಾರೆ, ಮನುಷ್ಯ ಸೃಷ್ಟಿಯು ಇಲ್ಲಿದೆ, ಉಳಿದಂತೆ ಅವರು ಕೇವಲ ಸಾಕ್ಷಾತ್ಕಾರಕ್ಕಾಗಿ ಫರಿಸ್ತೆಗಳಾಗಿದ್ದಾರೆ. ನೀವು ಮಕ್ಕಳು ಸಹ ಅಂತಿಮದಲ್ಲಿ ಸಂಪೂರ್ಣ ಪವಿತ್ರರಾದಾಗ ನಿಮ್ಮದು ಸಾಕ್ಷಾತ್ಕಾರವಾಗುತ್ತದೆ. ಇಂಥ ಫರಿಸ್ತೆಗಳಾಗಿ ನಂತರ ಸತ್ಯುಗದಲ್ಲಿ ಇಲ್ಲಿಗೆ ಬಂದು ಸ್ವರ್ಗದ ಮಾಲೀಕರಾಗುತ್ತೀರಿ. ಅಂದ್ರೇನು, ಇವಾಗ 90 ವರ್ಷದಿಂದ ಪುರುಷಾರ್ಥ ನಡೀತಾ ಐತೆ. ಕೆಲವರೆಲ್ಲ ಪಾವನ ಆಗಿಬಿಟ್ಟಾರೆ ಪುರುಷಾರ್ಥ ಮಾಡಿ. ಮತ್ತು ಅವರೆಲ್ಲ ಎಲ್ಲಿರ್ತಾರೆ? ಸೂಕ್ಷ್ಮವತನದಲ್ಲಿ. ಯಾಕೆಂದರೆ ಪರಂಧಾಮದಾರಿ ಯಾರಿಗೆ ಗೊತ್ತಿಲ್ಲ, ಯಾರೂ ಹೋಗಂಗಿಲ್ಲ. ಲಾಸ್ಟಿಗೆ ಬಾಬಾನೇ ಕರ್ಕೊಂಡು ಹೋಗ್ಬೇಕು. ಮತ್ತು ಅಲ್ಲಿವರೆಗೆ ಪಾಸ್ ಆದವ್ರನ್ನ ಎಲ್ಲಿಡ್ತಾರೆ? ಸೂಕ್ಷ್ಮವತನದಲ್ಲಿಡ್ತಾರೆ. ಬಾಬಾ ಏನಂತ ಇದ್ದಾರೆ, ಈ ಬ್ರಹ್ಮರವರು ಯಾವುದೇ ವಿಷ್ಣುವನ್ನು ನೆನಪು ಮಾಡುವುದಿಲ್ಲ. ಇವರು ಸಹ ಶಿವತಂದೆಯನ್ನು ನೆನಪು ಮಾಡುತ್ತಾರೆ ಮತ್ತು ನಂತರ ಈ ವಿಷ್ಣುವಾಗುತ್ತಾರೆ. ಇವರು ಹೇಗೆ ರಾಜ್ಯ ಪಡೆದರು ಎಂಬುದನ್ನು ತಿಳಿದುಕೊಳ್ಳಬೇಕಲ್ಲವೇ? ರಾಜ್ಯಕ್ಕಾಗಿ ಯಾವುದೇ ಯುದ್ಧ ಇತ್ಯಾದಿಗಳಂತೂ ಆಗುವುದಿಲ್ಲ. ದೇವತೆಗಳು ಹಿಂಸೆಯನ್ನು ಹೇಗೆ ಮಾಡುವರು? ನೋಡ್ರಿ, ಅಲ್ಲಿ ಎಲ್ಲ ರಾಮ ಯುದ್ಧ ಮಾಡ್ದ, ಕೃಷ್ಣ ಯುದ್ಧ ಮಾಡ್ದ ಅಂತ ಶಾಸ್ತ್ರಗಳಾಗ ಬರೆದಿಟ್ಬಿಟ್ಟಾರೆ. ಈಗ ಅವರು ದೈವಶಕ್ತಿ ತುಂಬಿದ ದೈವಶಕ್ತಿ ತುಂಬಿದ ದೇವತೆಗಳಲ್ಲ. ಅವರಿರಲ್ಲಿ ಕೆಟ್ಟ ಗುಣಗಳು ಇರೋರು ಇರೋದೇ ಇಲ್ಲ. ಒಂದು ಪಾಯಿಂಟು ಎಲ್ಲ ಅವಾಗ ಸತ್ಯುಗ ತ್ರೇತಾಯುಗದಾಗ ಯಾರು ಅಸುರಿ ಗುಣ ಇರೋರು ಇಳಿಯೋದೇ ಇಲ್ಲ. ಅವ್ರು ಇಳಿಯೋದು ಯಾವಾಗಲಿಂದ? ದ್ವಾಪರ್ಲಿಂದ. ಅದಕ್ಕೆ ಅವರು ಯಾರ ಜೊತೆಗೇನು ಯುದ್ಧ ಮಾಡೋದಿಲ್ಲ. ಆಮೇಲೆ ಅವ್ರ ಮುಂದೆ ಒಂದು ವಿಗ್ರಹದ ಮುಂದೆನೇ ಅವ್ರ ಮುಂದೆ ಹೋದರೆ ಎಷ್ಟು ಶಾಂತಿ ಆಗ್ತೈತೆ. ನಮ್ಮ ಪಾಪಗಳು ಅಲ್ಲಿ ಬಾಬನಷ್ಟು ಪವಿತ್ರ ಆಗಲ್ಲ ಅಂದರೂ ಸ್ವಲ್ಪ ಆದರೂ ಸಿಗುತ್ತಲ್ಲ. ಒಂದು ವಿಗ್ರಹದ ಮುಂದೆ ಅಷ್ಟು ಸಿಗುತ್ತಂದರೆ ಅವರು ಚೈತನ್ಯದ ಮುಂದೆ ಇನ್ನೆಷ್ಟು ಶಕ್ತಿ ಸಿಗಬೇಡ, ಇನ್ನೆಷ್ಟು ಪಾಪಗಳು ಭಸ್ಮ ಆಗಬೇಡ. ಅಂದರೆ ಅವರೇನು ಯುದ್ಧ ಮಾಡಿ ಯಾರಿಗೆ ಪಾಠ ಕಲಿಸೋ ಅವಶ್ಯಕತೆ ಇರಲ್ಲ. ಅವ್ರು ಯುದ್ಧನೂ ಮಾಡಲ್ಲ ದೇವತೆಗಳು. ಈಗ ನೀವು ಮಕ್ಕಳು ತಂದೆಯನ್ನು ನೆನಪು ಮಾಡಿ ರಾಜ್ಯಭಾಗ್ಯವನ್ನು ತೆಗೆದುಕೊಳ್ಳುತ್ತೀರಿ. ಯಾರಾದರೂ ನಂಬಲಿ ನಂಬದಿರಲಿ, ಗೀತೆಯಲ್ಲಿಯೂ ಇದೇ ಇದೆ. ಏ ಮಕ್ಕಳೇ, ದೇಹ ಸಹಿತ ದೇಹದ ಎಲ್ಲ ಧರ್ಮಗಳನ್ನು ಬಿಟ್ಟು ನನ್ನೊಬ್ಬನನ್ನೇ ನೆನಪು ಮಾಡಿ. ಮಮತೆಯನ್ನಿಟ್ಟುಕೊಳ್ಳಲು ಅವರಿಗಂತೂ ದೇಹವೇ ಇಲ್ಲ. ಯಾರಿಗೆ? ಶಿವಬಾಬಾ. ಸ್ವಲ್ಪ ಸಮಯಕ್ಕಾಗಿ ನಾನು ಬ್ರಹ್ಮರವರ ಶರೀರದ ಆಧಾರವನ್ನು ತೆಗೆದುಕೊಳ್ಳುತ್ತೇನೆ. ಇಲ್ಲವೆಂದರೆ ಜ್ಞಾನವನ್ನು ಹೇಗೆ ಕೊಡಲಿ? ನಾನು ಬೀಜರೂಪನಲ್ಲವೇ? ಇಡೀ ವೃಕ್ಷದ ಜ್ಞಾನವು ನನ್ನ ಬಳಿ ಇದೆ, ಮತ್ಯಾರಿಗೂ ಗೊತ್ತಿಲ್ಲ. ಸೃಷ್ಟಿಯ ಆಯುಷ್ಯ ಎಷ್ಟಾಗಿದೆ, ಹೇಗೆ ಇದರ ಸ್ಥಾಪನೆ, ಪಾಲನೆ, ವಿನಾಶವಾಗುತ್ತದೆ, ಇದು ಮನುಷ್ಯರಿಗೆ ತಿಳಿದಿರಬೇಕಲ್ಲವೇ? ಮನುಷ್ಯರೇ ಓದುತ್ತಾರೆ, ಪ್ರಾಣಿಗಳಂತೂ ಓದುವುದಿಲ್ಲ ಅಲ್ಲವೇ? ಅವರು ಲೌಕಿಕ ವಿದ್ಯೆಯನ್ನು ಓದುತ್ತಾರೆ. ಇಲ್ಲಿ ತಂದೆಯು ನಿಮಗೆ ಪಾರಲೌಕಿಕ ವಿದ್ಯೆಯನ್ನು ಓದಿಸುತ್ತಾರೆ. ಇದರಿಂದ ನಿಮ್ಮನ್ನು ಬೇಹದ್ದಿನ ಮಾಲೀಕರನ್ನಾಗಿ ಮಾಡುತ್ತಾರೆ. ಅಂದಾಗ ಇದನ್ನು ತಿಳಿದುಕೊಳ್ಳಬೇಕು. ಯಾವುದೇ ಮನುಷ್ಯರಿಗೆ ಅಥವಾ ದೇಹಧಾರಿಗಳಿಗೆ ಭಗವಂತನೆಂದು ಹೇಳಲಾಗುವುದಿಲ್ಲ. ಬ್ರಹ್ಮ, ವಿಷ್ಣು, ಶಂಕರರಿಗೂ ಸಹ ಸೂಕ್ಷ್ಮ ದೇಹವಿದೆ. ಇವರ ಹೆಸರೇ ಬೇರೆಯಾಗಿದೆ. ಇವರಿಗೆ ಭಗವಂತನೆಂದು ಹೇಳುವುದಿಲ್ಲ. ಈ ಶರೀರವಂತೂ ಈ ದಾದಾರವರ ಆತ್ಮದ ಸಿಂಹಾಸನವಾಗಿತ್ತು, ಅಕಾಲ ಸಿಂಹಾಸನವಲ್ಲವೇ? ಹಿರಿಯ ವ್ಯಕ್ತಿಗಳು ಅಲ್ಲಿ ಅಕಾಲ ಸಿಂಹಾಸನದ ಮೇಲೆ ಹೋಗಿ ಕುಳಿತುಕೊಳ್ಳುತ್ತಾರೆ. ವಾಸ್ತವದಲ್ಲಿ ತಂದೆ ತಿಳಿಸುತ್ತಾರೆ, ಇವೆಲ್ಲ ಶರೀರಗಳು ಅಕಾಲ ಆತ್ಮರ ಸಿಂಹಾಸನವಾಗಿದೆ. ಅಂದರೆ ನಮ್ಮ ಶರೀರ ಏನು? ನಮ್ಮ ಆತ್ಮಗಳ ಸಿಂಹಾಸನ. ಬ್ರಹ್ಮ ತಂದೆ ಶರೀರ ಅವರ ಆತ್ಮದ ಸಿಂಹಾಸನ. ಬಾಬಾ ಏನು ಹೇಳ್ತಾ ಇದ್ದಾರೆ? ಅಕಾಲ ಆತ್ಮನನ್ನು ಕಾಲವು ಕಬಳಿಸಲು ಸಾಧ್ಯವಿಲ್ಲ. ಈ ಸಿಂಹಾಸನಗಳಂತೂ ಬದಲಾಗುತ್ತಿರುತ್ತವೆ. ಅಕಾಲ ಮೂರ್ತಿ ಆತ್ಮವು ಈ ಸಿಂಹಾಸನದ ಮೇಲೆ ಕುಳಿತುಕೊಳ್ಳುತ್ತದೆ. ಮೊದಲು ಚಿಕ್ಕ ಸಿಂಹಾಸನವಿರುತ್ತದೆ, ನಂತರ ಬೆಳವಣಿಗೆಯಾಗುತ್ತಾ ದೊಡ್ಡದಾಗುತ್ತದೆ. ಆತ್ಮವು ಒಂದು ಶರೀರವನ್ನು ಬಿಟ್ಟು ಇನ್ನೊಂದನ್ನು ತೆಗೆದುಕೊಳ್ಳುತ್ತದೆ. ಆತ್ಮವು ಅಕಾಲನಾಗಿದೆ, ಬಾಕಿ ಅದರಲ್ಲಿ ಒಳ್ಳೆಯ ಅಥವಾ ಕೆಟ್ಟ ಸಂಸ್ಕಾರವಿರುತ್ತದೆ. ಆದ್ದರಿಂದಲೇ ಇದು ಕರ್ಮಗಳ ಫಲವೆಂದು ಹೇಳುತ್ತಾರೆ. ಆತ್ಮವೆಂದು ವಿನಾಶ ಹೊಂದುವುದಿಲ್ಲ. ಆತ್ಮದ ತಂದೆಯು ಒಬ್ಬರೇ ಆಗಿದ್ದಾರೆ. ಇದನ್ನು ತಿಳಿದುಕೊಳ್ಳಬೇಕಲ್ಲವೇ? ಈ ತಂದೆಯು ಯಾವುದೇ ಶಾಸ್ತ್ರಗಳ ಮಾತನ್ನು ತಿಳಿಸುತ್ತಾರೆಯೇ? ಶಾಸ್ತ್ರ ಇತ್ಯಾದಿಗಳನ್ನು ಓದುವುದರಿಂದ ಹಿಂತಿರುಗಿ ಯಾರೂ ಹೋಗಲು ಸಾಧ್ಯವಿಲ್ಲ. ಶಾಸ್ತ್ರಗಳಾಗ ಪರಂಧಾಮದ ಜ್ಞಾನ ಇಲ್ಲ, ಆತ್ಮ ಪರಮಾತ್ಮರ ಜ್ಞಾನವೂ ಇಲ್ಲ.
ಮತ್ತು ಪರಂಧಾಮದ ಜ್ಞಾನ ಇಲ್ಲಾಂದರೆ ವಾಪಸ್ ಹೋಗೋಕ್ಕೆ ಸಾಧ್ಯ? ಬಾಬಾ ಏನು ಹೇಳ್ತಾರೆ, ಅಂತ್ಯದಲ್ಲಿ ಎಲ್ಲರೂ ಹೋಗುವರು. ಹೀಗೆ ಹಕ್ಕಿಗಳ ಅಥವಾ ಜೇನುನೊಣಗಳ ಹಿಂಡು ಹೋಗುತ್ತದೆ ಅಲ್ಲವೇ, ಹಾಗೆ ಹೋಗುತ್ತಾರೆ. ಜೇನುನೊಣಗಳಲ್ಲಿಯೂ ರಾಣಿ ನೊಣವಿರುತ್ತದೆ, ಅದರ ಹಿಂದೆ ಎಲ್ಲವೂ ಹೋಗುತ್ತವೆ. ಅಂತಿಮದಲ್ಲಿ ತಂದೆ ಹೋದಾಗಲೂ ಸಹ ಅವರ ಹಿಂದೆ ಎಲ್ಲ ಆತ್ಮರು ಹೋಗುವರು. ಅಲ್ಲಿ ಮೂಲವತನದಲ್ಲಿ ಎಲ್ಲ ಆತ್ಮರ ಹೇಗೆ ಗೂಡು ತಯಾರಾಗಿ ಬಿಡುತ್ತದೆ. ಇಲ್ಲಿ ಮನುಷ್ಯರ ಸಮೂಹವಾಗಿದೆ ಅಂದಾಗ ಈ ಸಮೂಹವು ಸಹ ಒಂದು ದಿನ ತಂದೆಯ ಹಿಂದೆ ಓಡುವುದು. ತಂದೆಯು ಬಂದು ಎಲ್ಲ ಆತ್ಮರನ್ನು ಕರೆದುಕೊಂಡು ಹೋಗುತ್ತಾರೆ. ಶಿವನ ದಿಬ್ಬಣ ಎಂದು ಹೇಳಲಾಗುತ್ತದೆ. ಮಕ್ಕಳೆಂದಾದರೂ ಹೇಳಿ ಅಥವಾ ಪ್ರಿಯತಮೆಯರೆಂದಾದರೂ ಹೇಳಿ, ತಂದೆಯು ಬಂದು ಮಕ್ಕಳಿಗೆ ಓದಿಸಿ ನೆನಪಿನ ಯಾತ್ರೆಯನ್ನು ಕಲಿಸಿಕೊಡುತ್ತಾರೆ. ಪವಿತ್ರರಾಗದೆ ಆತ್ಮವು ಹಿಂತಿರುಗಿ ಹೋಗಲು ಸಾಧ್ಯವಿಲ್ಲ. ಯಾವಾಗ ಪವಿತ್ರವಾಗಿ ಬಿಡುವುದೋ ಆಗ ಮೊಟ್ಟಮೊದಲು ಶಾಂತಿಧಾಮಕ್ಕೆ ಹೋಗುವುದು. ಅಲ್ಲಿ ಹೋಗಿ ಎಲ್ಲರೂ ನಿವಾಸ ಮಾಡುತ್ತೀರಿ. ಅಲ್ಲಿಂದ ಮತ್ತೆ ದಿನ ಕಳೆದಂತೆ ಬರುತ್ತಾ ಇರುತ್ತಾರೆ. ವೃದ್ಧಿಯಾಗುತ್ತಾ ಇರುತ್ತದೆ ಅಲ್ಲವೇ. ನೀವೇ ಮೊಟ್ಟಮೊದಲು ತಂದೆಯ ಹಿಂದೆ ಓಡಿದಿರಿ. ನಿಮ್ಮದು ತಂದೆಯ ಜೊತೆ ಅಥವಾ ಪ್ರಿಯತಮೆಯರಿಗೆ ಪ್ರಿಯತಮನ ಜೊತೆ ಯೋಗವಿದೆ. ರಾಜಧಾನಿಯಾಗಬೇಕಾಗಿದೆಯಲ್ಲವೇ. ಎಲ್ಲರೂ ಒಟ್ಟಿಗೆ ಬರುವುದಿಲ್ಲ. ಬಾಬಾ ಏನಂತಾರೆ, ಈಗ ನಾವೆಲ್ಲರೂ ಹೋಗ್ತೀವಿ, ಬಾಬನ ಜೊತೆಗೆ ಪರಂಧಾಮದಲ್ಲಿ ಕೂಡ್ತೀವಿ. ಮತ್ತು ಇಳಿಯೋದು ಯಾವಾಗ? ಎಲ್ಲರೂ ಒಟ್ಟಿಗೆ ಇಳಿಯೋಂಗಿಲ್ಲ. ನಮ್ಮ ಪಾತ್ರ ಯಾವಾಗೈತೆ ಅವಾಗ ಇಳಿತೀವಿ. ಆಮೇಲೆ ನಮ್ಮ ಎಷ್ಟೆಷ್ಟು ದೈವಶಕ್ತಿ ತುಂಬ್ಕೊಂಡವೋ ಅದರ ಆಧಾರದ ಮೇಲೆ ಇಳಿತೀವಿ. ನಾವು ಲಕ್ಷ್ಮೀನಾರಾಯಣರಷ್ಟು ದೈವಶಕ್ತಿ ತುಂಬ್ಕೊಂಡ್ರೆ ಸತ್ಯಯುಗದಲ್ಲಿ ಬರ್ತೀವಿ. ರಾಮ ಸೀತೆ ಎಷ್ಟು ತುಂಬ್ಕೊಂಡ್ರೆ ತ್ರೇತಾಯುಗದಾಗ ಬರ್ತೀವಿ. ಬಾಬಾ ಏನು ಹೇಳ್ತಾ ಇದ್ದಾರೆ, ಮೊಟ್ಟಮೊದಲು ನಮ್ಮನ್ನು ಬ್ರಾಹ್ಮಣರನ್ನಾಗಿ ಮಾಡುತ್ತಾರೆ. ಪ್ರಜಾಪಿತ ಬ್ರಹ್ಮನಲ್ಲವೇ. ಪ್ರಜೆಗಳೆಲ್ಲರೂ ಸಹೋದರಿಯರಾಗುತ್ತೀರಿ. ಬ್ರಹ್ಮಕುಮಾರ ಕುಮಾರಿಯರು ಅನೇಕರಿದ್ದಾರೆ ಅಂದ ಮೇಲೆ ನಿಶ್ಚಯ ಬುದ್ಧಿಯವರಾಗಿರುವ ಕಾರಣವೇ ಇಷ್ಟೊಂದು ಮಂದಿ ಆಗಿದ್ದಾರೆ. ಬ್ರಾಹ್ಮಣರು ಎಷ್ಟು ಮಂದಿ ಇರಬಹುದು? ಪಕ್ಕಾ ಇದ್ದಾರೆಯೇ ಅಥವಾ ಕಚ್ಚಾ ಇದ್ದಾರೆ? ಕೆಲವರು 99 ಅಂಕಗಳನ್ನು ತೆಗೆದುಕೊಳ್ಳುತ್ತಾರೆ, ಕೆಲವರು 10 ಅಂಕಗಳನ್ನು ತೆಗೆದುಕೊಳ್ಳುತ್ತಾರೆ. ಅಂದ ಮೇಲೆ ಇವರು ಕಚ್ಚಾ ಆದರಲ್ಲವೇ. 10 ಮಾರ್ಕ್ ತಗೊಳ್ಳೋರು ಕಚ್ಚಾ ಅಂತ ಹೇಳ್ತಾರೆ ಬಾಬಾ. ಅಂದರೆ ಸರಿಯಾಗಿ ಶ್ರೀಮತ ಇರಲ್ಲ, ಜ್ಞಾನದಂತೆ ನಡೆಯಲ್ಲ, ದೈವಿ ಗುಣಗಳಿರಲ್ಲ. ಬಾಬಾ ಏನು ಹೇಳ್ತಾ ಇದ್ದಾರೆ, ನಿಮ್ಮಲ್ಲಿಯೂ ಯಾರು ಕಚ್ಚಾ ಇದ್ದಾರೆಯೋ ಅವರು ಅವಶ್ಯವಾಗಿ ಕಚ್ಚಾ ಇರುವವರು ಕೊನೆಯಲ್ಲಿ ಬರುತ್ತಾರೆ. ಯಾರು ಪಕ್ಕಾ ಇರುತ್ತಾರೋ ಅವರು ಮೊದಲು ಬರುತ್ತಾರೆ. ಇದು ಪಾತ್ರಧಾರಿಗಳ ಪ್ರಪಂಚವಾಗಿದೆ. ಪಕ್ಕಾ ಇರೋರು ಸತ್ಯಯುಗದಲ್ಲಿ ಬರ್ತಾರೆ, ಕಚ್ಚಾ ಇರೋರು ತ್ರೇತಾಯುಗದಲ್ಲಿ ಬರ್ತಾರೆ. ಬಾಬಾ ಏನು ಹೇಳ್ತಾ ಇದ್ದಾರೆ, ಇದು ಪಾತ್ರಧಾರಿಗಳ ಪ್ರಪಂಚವಾಗಿದೆ, ಸುತ್ತುತ್ತಿರುತ್ತದೆ. ಸತ್ಯಯುಗ, ತ್ರೇತಾಯುಗ, ದ್ವಾಪರ, ಕಲಿಯುಗ ಇದು ಪುರುಷೋತ್ತಮ ಸಂಗಮ ಯುಗವಾಗಿದೆ. ಇದನ್ನು ಈಗ ತಂದೆಯು ತಿಳಿಸಿದ್ದಾರೆ. ಮೊದಲು ನಾವು ಸಹ ಕಲ್ಪದ ಆಯುಷ್ಯು ಲಕ್ಷಾಂತರ ವರ್ಷಗಳೆಂದು ಉಲ್ಟಾ ತಿಳಿದುಕೊಳ್ಳುತ್ತಾ ಬಂದೆವು. ಈಗ ತಂದೆಯು ತಿಳಿಸಿದ್ದಾರೆ, ಇದು ಪೂರ್ಣ 5000 ವರ್ಷಗಳ ಚಕ್ರವಾಗಿದೆ. ಅರ್ಧ ಕಲ್ಪ ನಾಮರಾಜ್ಯ, ಅರ್ಧ ಕಲ್ಪ ರಾವಣ ರಾಜ್ಯವಾಗಿದೆ. ಲಕ್ಷಾಂತರ ವರ್ಷಗಳ ಕಲ್ಪವಾಗಿದ್ದರೆ ಅರ್ಧ ಅರ್ಧವಾಗಿ ವಿಂಗಡಿಸಲು ಸಾಧ್ಯವಿಲ್ಲ. ದುಃಖ ಮತ್ತು ಸುಖದ ಈ ಪ್ರಪಂಚವು ಮಾಡಲ್ಪಟ್ಟಿದೆ. ಬೇಹದ್ದಿನ ಈ ಜ್ಞಾನವು ಬೇಹದ್ದಿನ ತಂದೆಯಿಂದ ಸಿಗುತ್ತದೆ. ಶಿವತಂದೆಗೆ ಶರೀರದ ಯಾವುದೇ ಹೆಸರಿಲ್ಲ. ಈ ಶರೀರವು ದಾದಾರವರದಾಗಿದೆ. ತಂದೆ ಎಲ್ಲಿದ್ದಾರೆ? ಸ್ವಲ್ಪ ಸಮಯಕ್ಕಾಗಿ ಶರೀರವನ್ನು ಲೋನ್ ಆಗಿ ಪಡೆದಿದ್ದಾರೆ. ಪರ್ವತಗಳಿಂದ ಎಲ್ಲೆಲ್ಲಿಯೋ ನೀರು ಬರುತ್ತದೆ. ಬಾಬಾ ಏನು ಹೇಳ್ತಾ ಇದ್ದಾರೆ, ನನಗಂತೂ ಮುಖವಂತೂ ಬೇಕಲ್ಲವೇ. ಇಲ್ಲಿಯೂ ಗೋಮುಖವನ್ನು ಮಾಡಿದ್ದಾರೆ. ಪರ್ವತಗಳಿಂದ ಎಲ್ಲೆಲ್ಲಿಯೋ ನೀರು ಬರುತ್ತದೆ. ಇಲ್ಲಿ ಅದನ್ನು ಗೋಮುಖವನ್ನಾಗಿ ಮಾಡಿದ್ದಾರೆ. ಅದರಿಂದ ನೀರು ಬರುತ್ತದೆ. ಅದನ್ನು ಗಂಗಾ ಜಲವೆಂದು ತಿಳಿದು ತೆಗೆದುಕೊಳ್ಳುತ್ತಾರೆ. ಅಂದ ಮೇಲೆ ಗಂಗೆ ಎಲ್ಲಿಂದ ಬಂದಿತು? ಇದೆಲ್ಲವೂ ಸುಳ್ಳಾಗಿದೆ. ಸುಳ್ಳು ಕಾಯ, ಸುಳ್ಳು ಮಾಯ, ಎಲ್ಲವೂ ಸುಳ್ಳು ಪ್ರಪಂಚವಾಗಿದೆ. ಬಾಬಾ ಏನು ಹೇಳ್ತಾ ಇದ್ದಾರೆ, ಅದು ಗುಡ್ಡದಾಗ್ಲಿಂದ ಮಳೆ ನೀರು ಹರಿದು ಬರ್ತತೆ, ಅದಕ್ಕೆ ಒಂದು ಗೋಮುಖ ಇಟ್ಟು ಗಂಗಾ ಜಲ ಅಂತಾರೆ.
ಅಂತ ಹೇಳ್ತಾರೆ ಬಾಬಾ. ಅದು ಅಲ್ಲ ಗೋಮುಖ. ಇವಾಗೇನು ಬ್ರಹ್ಮ ತಂದೆ ಮುಖನೇ ಗೋಮುಖ. ಅವರ ಮುಖದಿಂದ ಸತ್ಯಜ್ಞಾನ, ತಂದೆಯ ಜ್ಞಾನ ಬರ್ತಾ ಇದೆ. ಇದು ಗೋಮುಖದ ಮಹಿಮೆ. ಬಾಬಾ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಇದು ಸುಳ್ಳು ಕಾಯ ಸುಳ್ಳು ಮಾಯ ಅಂತ ಹೇಳಿಬಿಟ್ರು ಬಾಬಾ. ಅಂದ್ರೇನು, ಈ ಜಗತ್ತೇ ಸುಳ್ಳು ಕಾಯ ಸುಳ್ಳು ಮಾಯ. ಅರ್ಥ ಏನು? ಇವಾಗ ನೋಡ್ರಿ, ಸುಖ ದುಃಖ ಅನುಭವ ಮಾಡೋದು ಯಾವುದು? ಆತ್ಮ. ಮತ್ತು ನಾವು ಆತ್ಮಕ್ಕೆ ಬೇಕಾಗಿದ್ದು ಕೊಟ್ಟರೆ ಸುಖವಾಗಿರ್ತೀವ, ದೇಹಕ್ಕೆ ಬೇಕಾಗಿದ್ದು ಕೊಟ್ಟರೆ ಸುಖವಾಗಿರ್ತೀವ? ಆತ್ಮಕ್ಕೆ ಬೇಕಾಗಿದ್ದು ಕೊಟ್ಟರೆ ಸುಖವಾಗಿರ್ತೀವಿ. ಆದರೆ ನಾವು ಆತ್ಮಕ್ಕೆ ಬೇಕಾಗಿದ್ದು ಕೊಡೋಕೆ ನಮಗೆ ಟೈಮ್ ಇಲ್ಲ, ಆತ್ಮನೂ ಮರ್ತು ಬಿಟ್ಟೀವಿ. ಹೌದಾ? ದೇಹಕ್ಕಾಗೇ ದುಡಿತಾ ಇದೀವಿ. ಅದೆಷ್ಟು ನಾವು ದುಡಿದ್ರೂ ಸುಖ, ಕೋಟಿ ಕೋಟಿ ಇದ್ದವರು ಕೂಡ ಸುಖ ಶಾಂತಿ ಅನುಭವ ಮಾಡ್ತಾ ಇಲ್ಲ ಅಂದರೆ ಮತ್ತು ಮಾಡಿದ್ದೆಲ್ಲ ವ್ಯರ್ಥ ಆಯ್ತಲ್ಲ. ಅದಕ್ಕೆ ಸುಳ್ಳು ಕಾಯ ಎಂಬುದು ಸುಳ್ಳು ಮಾಯ, ಜಗತ್ತೇ ಸುಳ್ಳು ಮಾಯ. ಬಾಬಾ ಏನು ಹೇಳ್ತಾ ಇದ್ದಾರೆ, ಭಾರತವು ಸ್ವರ್ಗವಾಗಿದ್ದಾಗ ಸತ್ಯಖಂಡವೆಂದು ಹೇಳಲಾಗುತ್ತದೆ, ಮತ್ತು ಭಾರತವೇ ಹಳೆಯದಾದಾಗ ಸುಳ್ಳು ಖಂಡವೆಂದು ಹೇಳಲಾಗುತ್ತದೆ. ಈ ಸುಳ್ಳು ಖಂಡದಲ್ಲಿ ಯಾವಾಗ ಎಲ್ಲರೂ ಪತಿತರಾಗಿ ಬಿಡುವರೋ ಆಗ ಬಾಬಾ ನಮ್ಮನ್ನು ಪಾವನ ಮಾಡಿ ಈ ಹಳೆಯ ಪ್ರಪಂಚದಿಂದ ಕರೆದುಕೊಂಡು ಹೋಗಿ ಎಂದು ಕರೆಯುತ್ತಾರೆ. ತಂದೆಯು ತಿಳಿಸುತ್ತಾರೆ, ನನ್ನ ಮಕ್ಕಳೆಲ್ಲರೂ ಕಾಮಚಿತೆಯನ್ನೇರಿ ಕಪ್ಪಾಗಿ ಬಿಟ್ಟಿದ್ದಾರೆ. ತಂದೆಯು ಮಕ್ಕಳಿಗೆ ಕುಳಿತು ಹೇಳುತ್ತಾರೆ, ಮಕ್ಕಳೇ, ನೀವು ಸ್ವರ್ಗದ ಮಾಲೀಕರಾಗಿದ್ದಿರಲ್ಲವೇ? ಸ್ಮೃತಿ ಬಂದಿತಲ್ಲವೇ? ತಂದೆಯು ಇಡೀ ಪ್ರಪಂಚಕ್ಕೆ ತಿಳಿಸುವುದಿಲ್ಲ, ನೀವು ಮಕ್ಕಳಿಗೆ ತಿಳಿಸುತ್ತಾರೆ, ಇದರಿಂದ ನಮ್ಮ ತಂದೆ ಯಾರು ಎಂಬುದು ಅರ್ಥವಾಗಲಿ ಎಂದು. ಅಂದರೆ ಭಗವಂತನ ಈಗ ಬಾಬನ ಜ್ಞಾನ ಯಾರಿಗೆ ಸಿಗ್ತಾ ಐತೆ? ಯಾರನ್ನ ದತ್ತು ತೊಗೊಂಡಾರೋ ಅವರು ಮಾತ್ರ ಬಾಬನ ಜ್ಞಾನ ಕೇಳ್ತಾ ಇದ್ದಾರೆ. ಬಾಬಾ ಏನು ಹೇಳ್ತಾ ಇದ್ದಾರೆ, ಇವಾಗ ಯಾರು ನನ್ನ ಮಡ್ಲಿಗೆ ಬಂದಿರೋ ಅವ್ರ ಜೊತೆಗೆ ಮಾತ್ರ ನನ್ನ ಸಂಬಂಧ. ಅವರು ಯಾರು ನನ್ನ ಮಡ್ಲಿಗೆ ಬಂದಿಲ್ಲ ಅವ್ರ ಜೊತೆಗೆ ನಂದು ಏನು ಸಂಬಂಧ ಇಲ್ಲ ಅಂತ ಸ್ಪಷ್ಟ ಹೇಳ್ಯಾರ. ಯಾಕೆ? ಅವರು ಹೋಗಿ ಗುಡಿಗಳಾಗ ದೇವತೆಗಳನ್ನ ಬೆಳ್ತಾ ಇದ್ದಾರೆ. ದೇವತೆಗಳಾಗೋರು ಯಾರು? ನೀವೇ ಅವರಿಗೆ ಸುಖ ಶಾಂತಿ ಕೊಡಬೇಕು ಅಂತ ಹೇಳ್ತಾರೆ ಬಾಬಾ. ಈ ಪ್ರಪಂಚಕ್ಕೆ ಮುಳ್ಳಿನ ಕಾಡೆಂದು ಹೇಳಲಾಗುತ್ತದೆ. ಎಲ್ಲಕ್ಕಿಂತ ದೊಡ್ಡದು ಕಾಮದ ಮುಳ್ಳನ್ನು ಚುಚ್ಚುತ್ತಾರೆ. ಬಲೆ ಇಲ್ಲಿ ಅನೇಕ ಭಕ್ತರು ಇದ್ದಾರೆ, ಸಸ್ಯಾಹಾರಿಗಳಾಗಿದ್ದಾರೆ, ಆದರೆ ಅವರು ವಿಕಾರದಲ್ಲಿ ಹೋಗುವುದಿಲ್ಲವೆಂದಲ್ಲ. ಹಾಗೆ ಅನೇಕರು ಬಾಲಬ್ರಹ್ಮಚಾರಿಗಳು ಇರುತ್ತಾರೆ. ಬಾಲ್ಯದಿಂದಲೇ ಎಲ್ಲ ಚೀಚಿ ಪದಾರ್ಥಗಳನ್ನು ತಿನ್ನುವುದು ತ್ಯಜಿಸುತ್ತಾರೆ. ನಿರ್ವಿಕಾರಿಗಳಾಗಿ ಎಂದು ಸನ್ಯಾಸಿಗಳು ಹೇಳುತ್ತಾರೆ. ಆ ಅಲ್ಪಕಾಲದ ಸನ್ಯಾಸವನ್ನು ಮನುಷ್ಯರೇ ಮಾಡಿಸುತ್ತಾರೆ. ಮತ್ತೆ ಇನ್ನೊಂದು ಜನ್ಮದಲ್ಲಿ ಗೃಹಸ್ಥಿಗಳ ಬಳಿ ಜನ್ಮ ಪಡೆದು ನಂತರ ಗೃಹಸ್ಥವನ್ನು ಬಿಟ್ಟು ಹೊರಟು ಹೋಗುತ್ತಾರೆ. ಆ ಸನ್ಯಾಸತ್ವ ಹೆಂಗೆ? ಬಾಬಾ ಏನು ಹೇಳ್ತಾರೆ, ಅವರು ಜನ್ಮ ಪಡೆಯೋದು ಗೃಹಸ್ಥಿಗಳು ಇರ್ತಾಗ, ಮತ್ತು ಅವರಲ್ಲಿ ಸಂಸ್ಕಾರ ಇರ್ತೈತಲ್ಲ, ಸನ್ಯಾಸದ ಸಂಸ್ಕಾರ, ಮತ್ತು ಬುದ್ಧಿ ತಿಳಿಯತ್ಲೆ ಮನೆ ಮಠ ಬಿಟ್ಟು ಹೋಗ್ಬಿಡ್ತಾರೆ. ಬಾಬಾ ಏನು ಹೇಳ್ತಾ ಇದ್ದಾರೆ, ಸತ್ಯಯುಗದಲ್ಲಿ ಈ ಕೃಷ್ಣ ಮುಂತಾದ ದೇವತೆಗಳು ಎಂದಾದರೂ ಗೃಹಸ್ಥರವನ್ನು ಬಿಡುತ್ತಾರೆಯೇ? ಇಲ್ಲ. ಅಂದರೆ ಬಾಬಾ ಏನಂತಾರೆ, ಇಲ್ಲಿ ಬಾಬಾ ಸನ್ಯಾಸ ಧರ್ಮನ ಸ್ಥಾಪನೆ ಮಾಡ್ತಾ ಇಲ್ಲ, ಗೃಹಸ್ಥ ಧರ್ಮ, ಪವಿತ್ರ ಗೃಹಸ್ಥ ಧರ್ಮನ ಸ್ಥಾಪನೆ ಮಾಡ್ತಾ ಇದ್ದಾರೆ. ಈಗ ತಂದೆಯು ತಿಳಿಸುತ್ತಾರೆ, ಇಲ್ಲಿ ಮನುಷ್ಯರದು ಅಲ್ಪಕಾಲದ ಸನ್ಯಾಸವಾಗಿದೆ, ನಿಮ್ಮದು ಬೇಹದ್ದಿನ ಸನ್ಯಾಸವಾಗಿದೆ. ಇಡೀ ಪ್ರಪಂಚ ಸಂಬಂಧ ಮೊದಲಾದುದರ ಸನ್ಯಾಸ ಮಾಡುತ್ತೀರಿ. ನಮ್ಮ ಸನ್ಯಾಸ ಯಾವುದ್ರ ಮೇಲೆ? ಕೆಟ್ಟ ವಿಚಾರಗಳು, ಕೆಟ್ಟ ಮಾತುಗಳು, ಕೆಟ್ಟ ಜಗತ್ತಿನಿಂದ ನಮಗೆ ಸಂಬಂಧಗಳು, ದುಃಖ ಕೊಡೋ ಸಂಬಂಧ, ಇಂಥದ್ರಿಂದ ಸನ್ಯಾಸ. ಬಟ್ ನಾವು ಆಸೆ, ಇವರು ಲೌಕಿಕದವರನ್ನು ಒಂದು ಜನ್ಮಕ್ಕೆ ದುಡಿತಿದ್ದಾರೆ, ನಾವು 84 ಜನ್ಮಕ್ಕೆ ದುಡ್ಕೋಬೇಕು. ನಮಗೆ ನಿದ್ದೆ ಮಾಡೋಕ್ಕೂ ಟೈಮ್ ಇಲ್ಲ, ಬಾಬನ ನೆನಪು ಮಾಡೋ ಸ್ವಲ್ಪನೂ ವೇಸ್ಟ್ ಮಾಡೋಂಗಿಲ್ಲ. ಅಷ್ಟು ನಾವು ಇವಾಗ ಪುರುಷಾರ್ಥ ಮಾಡಬೇಕು. ಬಟ್ ಯಾವುದರಿಂದ ಸನ್ಯಾಸಿಗಳು? ಕೆಟ್ಟದರಿಂದ ಸನ್ಯಾಸಿಗಳು ನಾವು. ಬಾಬಾ ಏನು ಹೇಳ್ತಾ ಇದ್ದಾರೆ, ನಿಮಗಾಗಿ ಈಗ ಸ್ವರ್ಗದ ಸ್ಥಾಪನೆಯಾಗುತ್ತಿದೆ. ಇಡೀ ಪ್ರಪಂಚ ಸಂಬಂಧ ಮೊದಲಾದವರ ಸನ್ಯಾಸ ಮಾಡುತ್ತೀರಿ. ನಿಮಗಾಗಿ ಈಗ ಸ್ವರ್ಗದ ಸ್ಥಾಪನೆಯಾಗುತ್ತಿದೆ. ನಿಮ್ಮ ಬುದ್ಧಿಯು ಸ್ವರ್ಗದ ಕಡೆಗೆ ಹೋಗುವುದು. ಆದ್ದರಿಂದ ಶಿವ ತಂದೆಯನ್ನೇ ನೆನಪು ಮಾಡಬೇಕಾಗಿದೆ. ಬೇಹದ್ದಿನ ತಂದೆಯು ತಿಳಿಸುತ್ತಾರೆ, ನನ್ನನ್ನು ನೆನಪು ಮಾಡಿ.
ಮನ್ಮನಾಭವ ಮಧ್ಯಾಜಿಭವ, ಆಗ ನೀವು ದೇವತೆಗಳಾಗಿ ಬಿಡುತ್ತೀರಿ. ಇದು ಅದೇ ಗೀತಾ ಭಾಗವಾಗಿದೆ, ಸಂಗಮ ಯುಗವೂ ಆಗಿದೆ. ನಾನು ಸಂಗಮದಲ್ಲಿಯೇ ತಿಳಿಸುತ್ತೇನೆ. ರಾಜಯೋಗವನ್ನು ಅವಶ್ಯವಾಗಿ ಮೊದಲ ಜನ್ಮದಲ್ಲಿ ಅಂದರೆ ಸಂಗಮದಲ್ಲಿಯೇ ಇವರು ಕಲಿತಿರಬೇಕು. ಈ ಸೃಷ್ಟಿಯು ಬದಲಾಗುತ್ತದೆ ಅಲ್ಲವೇ? ನೀವು ಪತಿತರಿಂದ ಪಾವನರಾಗಿ ಬಿಡುತ್ತೀರಿ. ಈಗ ಇದು ಪುರುಷೋತ್ತಮ ಸಂಗಮ ಯುಗವಾಗಿದೆ. ಯಾವಾಗ ನಾವು ಇಂಥ ತಮೋಪ್ರಧಾನರಿಂದ ಸತೋಪ್ರಧಾನರಾಗುತ್ತೇವೆ. ಪ್ರತಿಯೊಂದು ಮಾತನ್ನು ಚೆನ್ನಾಗಿ ತಿಳಿದುಕೊಂಡು ನಿಶ್ಚಯ ಮಾಡಿಕೊಳ್ಳಬೇಕು. ಇದನ್ನು ಯಾವುದೇ ಮನುಷ್ಯರು ಹೇಳುತ್ತಿಲ್ಲ. ಇದು ಶ್ರೀಮತ ಅರ್ಥಾತ್ ಭಗವಂತನ ಶ್ರೇಷ್ಠಾತಿಶ್ರೇಷ್ಠ ಮತವಾಗಿದೆ. ಉಳಿದೆಲ್ಲವೂ ಮನುಷ್ಯ ಮತವಾಗಿದೆ. ಮನುಷ್ಯ ಮತದಿಂದ ಇಳಿಯುತ್ತಲೇ ಬರುತ್ತೀರಿ. ಈಗ ಶ್ರೀಮತದಿಂದ ನೀವು ಮೇಲೇರುತ್ತೀರಿ. ಈಗ ತಂದೆಯು ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡಿಬಿಡುತ್ತಾರೆ. ದೈವಿ ಮತವು ಸ್ವರ್ಗವಾಸಿಗಳದ್ದಾಗಿದೆ ಮತ್ತು ಇದು ನರಕವಾಸಿ ಮನುಷ್ಯರ ಮತವಾಗಿದೆ. ಯಾವುದಕ್ಕೆ ರಾವಣನ ಮತವೆಂದು ಹೇಳಲಾಗುತ್ತದೆ. ರಾವಣ ರಾಜ್ಯವು ಸಹ ಕಡಿಮೆ ಏನಿಲ್ಲ. ಇಡೀ ಪ್ರಪಂಚದಲ್ಲಿ ರಾವಣನ ರಾಜ್ಯವಿದೆ. ಇದು ಬೇಹದ್ದಿನ ಲಂಕೆಯಾಗಿದೆ. ಯಾವುದರಲ್ಲಿ ರಾವಣ ರಾಜ್ಯವಿದೆ, ನಂತರ ದೇವತೆಗಳ ಪವಿತ್ರ ರಾಜ್ಯವಿರುವುದು. ಅಲ್ಲಿ ಬಹಳ ಸುಖವಿರುತ್ತದೆ. ಸ್ವರ್ಗದ ಎಷ್ಟೊಂದು ಮಹಿಮೆ ಇದೆ. ಸ್ವರ್ಗಸ್ಥರಾದರೆಂದು ಹೇಳುತ್ತಾರೆ. ಅಂದ ಮೇಲೆ ಅವಶ್ಯವಾಗಿ ನರಕದಲ್ಲಿದ್ದರಲ್ಲವೇ? ನರಕದಿಂದ ಹೋದರೆಂದರೆ ಅವಶ್ಯವಾಗಿ ನಂತರ ನರಕದಲ್ಲಿಯೇ ಬರುವರಲ್ಲವೇ? ಅಂದರೆ ಬಾಬಾ ಸಿಗೋದಕ್ಕಿಂತ ಮೊದಲು ನಾವೆಲ್ಲ ಯಾರನ್ನು ಸತ್ತರೂ ಸ್ವರ್ಗಕ್ಕೆ ಹೋದ್ರು ಅಂತೇಳಿ. ಅಂದರೆ ಅವಾಗ ಸ್ವರ್ಗ ಅಂದರೆ ಎಲ್ಲ ಮೇಲೆ ಆಕಾಶದಾಗ ಐತೆ ಅಂದ್ಕೊಂಡಿದ್ವಿ. ಆದರೆ ಇದೇ ಭೂಮಿ ಮೇಲೆ ಸ್ವರ್ಗ ನರಕ. ಸ್ವರ್ಗದ ಜೀವನ ಸತ್ಯಯುಗ ತ್ರೇತಾಯುಗ, ಮತ್ತು ನರಕದ ಜೀವನ ದ್ವಾಪರ ಕಲಿಯುಗ. ಮತ್ತು ದ್ವಾಪರದಾಗ ಶರೀರ ಬಿಟ್ಟವ್ರು ಮತ್ತು ದ್ವಾಪರದಾಗೆ ಹುಟ್ಟಿ ಬರ್ತೀವಿ. ದ್ವಾಪರದ ಶರೀರ ಬಿಟ್ಟವ್ರು ಸತ್ಯಯುಗದಾಗ ಹೆಂಗೆ ಜನ್ಮ ತಾಂತೀವಿ. ಅದಕ್ಕೆ ನರಕದಲ್ಲಿ ನರಕದಲ್ಲಿ ಶರೀರ ಬಿಟ್ಟವರು ನರಕದಲ್ಲಿ ಬರ್ತೀರಿ ಅಂತ ಹೇಳ್ತಾರೆ ಬಾಬಾ. ಈಗ ಸ್ವರ್ಗವೆಲ್ಲಿದೆ? ಈ ಮಾತುಗಳು ಯಾವುದೇ ಶಾಸ್ತ್ರಗಳಲ್ಲಿ ಇಲ್ಲ. ಈಗ ತಂದೆಯು ನಿಮಗೆ ಸಂಪೂರ್ಣ ಜ್ಞಾನವನ್ನು ಕೊಡುತ್ತಾರೆ. ಬ್ಯಾಟರಿಯು ತುಂಬುತ್ತದೆ. ಮಾಯು ಮತ್ತು ಬುದ್ಧಿಯೋಗವನ್ನು ತುಂಡರಿಸುತ್ತದೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ದಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ತಂದೆಯಿಂದ ಆತ್ಮಿಕ ಮಕ್ಕಳಿಗೆ ನಮಸ್ತೆ. ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆ ತಾಯಿಗೆ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. ಮನ ವಚನ ಕರ್ಮದಿಂದ ಪವಿತ್ರರಾಗಿ ಆತ್ಮರೂಪಿ ಬ್ಯಾಟರಿಯನ್ನು ಚಾರ್ಜ್ ಮಾಡಿಕೊಳ್ಳಬೇಕಾಗಿದೆ. ಪಕ್ಕಾ ಬ್ರಾಹ್ಮಣರಾಗಬೇಕಾಗಿದೆ. ಬಾಬಾ ಏನು ಹೇಳಿದರು? ಮನ ವಚನ ಕರ್ಮದಿಂದ ಪವಿತ್ರರಾಗಿ ಅಂದರೆ ಮನದಲ್ಲಿ ಸದಾ ಶುದ್ಧ ವಿಚಾರಗಳು, ವಚನ ಮಾತುಗಳು ಇನ್ನೊಬ್ಬರಿಗೆ ಸುಖ ಕೊಡುವಂಥ ಮಾತುಗಳು. ಕರ್ಮ ನಮ್ಮ ಕರ್ಮದಿಂದ ಎಲ್ಲರಿಗೆ ಸುಖನೇ ಆಗಬೇಕು. ಈ ಥರ ಒಳ್ಳೆಯದು ಮಾಡಿದಾಗ ಪವಿತ್ರವಾಗಿ ಇರ್ತೀವಿ. ಮತ್ತೇನು ಹೇಳಿದರು ಬಾಬಾ? ಪಕ್ಕ ಬ್ರಾಹ್ಮಣರು. ಬ್ರಾಹ್ಮಣರು ಅಂದರೆ ಈಗ ನಾವು ಬ್ರಹ್ಮಜ್ಞಾನ ಪಡಿತಾ ಇದ್ದೀವಿ. ಈ ಬಾಬಾ ಏನು ನಮಗೆ ಶ್ರೀಮತ ಕೊಟ್ಟಿದ್ದಾರೋ ಆ ಬಾಬಾನ ಜ್ಞಾನದಂತೆ ಈಗ ನಡಿಬೇಕು ನಾವು. ಮನಮತ ಹಾಗೂ ಮನುಷ್ಯ ಮತವನ್ನು ಬಿಟ್ಟು ಒಬ್ಬ ತಂದೆಯ ಶ್ರೀಮತದಂತೆ ನಡೆದು ಸ್ವಯಂವನ್ನು ಶ್ರೇಷ್ಠ ಮಾಡಿಕೊಳ್ಳಬೇಕಾಗಿದೆ. ಸತೋಪ್ರಧಾನರಾಗಿ ತಂದೆಯ ಜೊತೆ ಹಾರಿ ಹೋಗಬೇಕಾಗಿದೆ. ಬಾಬಾ ಏನು ಹೇಳ್ತಾರೆ? ಮನಮತ ಮತ್ತು ಮನುಷ್ಯರ ಮತದಂತೆ ನಡಿಬಾಡ್ರಿ ಅಂತಾರೆ. ಯಾಕೆ ಅಂದರೆ ಅಲ್ಲಿ ಅದು ಬಾಬಾ ಹೇಗೆ ಹೇಳ್ತಾರೋ ಆ ಥರ ನಡೆದ್ರೆ ಅದರಲ್ಲಿ ಏನು ರಹಸ್ಯ ಇರ್ತತೆ, ಅದರಿಂದ ಏನು ಸಿಗ್ತತೆ ಅಂಬೋದು ಬಾಬಾಗೆ ಗೊತ್ತಿರುತ್ತೆ. ನಮಗೆ ಗೊತ್ತಾಗಲ್ಲ. ನಾವು ನಮ್ಮ ಇಷ್ಟ ಬಂದಂತೆ ನಡೆದ್ರೆ ಏನಾಗ್ತತೆ? ಶ್ರೇಷ್ಠ ಪದವಿ ಸಿಗಲ್ಲ ಅಷ್ಟೇ. ಒಂದು ಕೋರ್ಸ್ ಕೇಳಿದ್ರು ತ್ರೇತಾಯುಗದ ಬರ್ತೀರಂತ ಹೇಳ್ಯಾರ ಬಿಡು. ತಾಂಡು ಏನು ಮಾಡೋದು? ಪದವಿ ಇಲ್ಲ, ಜಾಸ್ತಿ ಸಮಯ ನಾವು ಸುಖನ ಅನುಭವಿಸಲ್ಲ ಅಂದರೆ ಇನ್ನು ನಾವು ಅಲ್ಲಿ ಜನ್ಮ ತಾಂಡು ಏನು ಸಾರ್ಥಕ ಆಗ್ತತೆ? ಇವಾಗ ಮತ ಉದಾಹರಣೆ ಏನು ಮಾಡ್ತಾರೆ ಕೆಲವರೆಲ್ಲ, ನಾವು ಮನೆಗೆ ಮುರಳಿ ಐತೆ ಮೊಬೈಲಾಗ ಓದ್ತೀವಿ, ಮನೆಗೆ ಧ್ಯಾನ ಮಾಡ್ತೀವೋಳು ಅಂತೇಳಿ ಹೋಗಲ್ಲ. ಇದು ಏನಾಗ್ತತೆ? ಕ್ಲಾಸಿಗೆ ಹೋಗಲ್ಲ. ಇದು ಏನಿದು? ಮತ ಇದು. ಯಾಕೆ ಅಂದರೆ ಸಂಘಟನೆಯಲ್ಲಿ ಏನಿರುತ್ತೆ? ಶಕ್ತಿ ಇರುತ್ತೆ. ಎಲ್ಲಿ ಸಂಘಟನೆಯಲ್ಲಿ ಬಾಬಾನ ದೃಷ್ಟಿ ಬೀಳ್ತತೆ. ಒಬ್ಬೊಬ್ಬರನ್ನೇ ಕುಂತು ನೋಡೋಕ್ಕಾಗಲ್ಲ ಬಾಬಾ. ಅಲ್ಲಿ ಸಂಘಟನೆಯಲ್ಲಿ ಬಾಬಾ ಬರ್ತಾರೆ.
ಒಂದು ಶಕ್ತಿ ತುಂಬ್ತಾರೆ. ಆ ಶಕ್ತಿ ತುಂಬಿದಾಗ ನಮ್ಮ ಪುರುಷಾರ್ಥ ಇನ್ನೂ ಏರುವ ಕಲೆಯಲ್ಲಿ ಹೋಗ್ತೈತೆ. ಆಮೇಲೆ ಇನ್ನು ಯಾವುದು ಧಾರಣೆ ಮಾಡಿಸ್ಬೇಕು, ಇವಾಗ ಆತ್ಮಾಭಿಮಾನಿ ಆಗಿರ್ತೀವಿ, ನೆಕ್ಸ್ಟ್ ದೇಹಿ ಅಭಿಮಾನಿ ಆಗೋದಕ್ಕೆ ಟಚ್ ಕೊಡ್ತಾರೆ, ವರದಾನ ಕೊಡ್ತಾರೆ. ಈ ಥರ ಎಲ್ಲ ಬಾಬಾ ಗುಪ್ತವಾಗಿ ಅಲ್ಲಿ ಚಕ್ಕರ್ ಹಾಕ್ತಾ ನಮಗೆ ಪಾಲನೆ ಮಾಡ್ತಾನೇ ಇರ್ತಾರೆ. ಅವೆಲ್ಲ ಸಂಘಟನೆಯಲ್ಲಿ ನಾವು ಕ್ಲಾಸಿಗೆ ಹೋದಾಗ ಎಲ್ಲದನ್ನು ಪಡೆದು ನಾವು ಶ್ರೇಷ್ಠ ಪುರುಷಾರ್ಥ ಮಾಡಬಹುದು. ಅದಕ್ಕೆ ಮನಮತದಂತೆ ನಡಿಬೇಡ್ರಿ ಅಂತಾರೆ ಬಾಬಾ. ವರದಾನ: ಸತ್ಯತೆಯ ಶಕ್ತಿಯ ಮೂಲಕ ಪ್ರಕೃತಿ ಅಥವಾ ವಿಶ್ವವನ್ನು ಸತೋಪ್ರಧಾನ ಮಾಡುವಂಥ ಮಾಸ್ಟರ್ ವಿಧಿ ವಿಧಾತ ಭವ. ವರದಾನದ ಸಾರ ಬಾಬಾ ಏನು ಹೇಳ್ತಾ ಇದ್ದಾರೆ: ಯಾವಾಗ ತಾವು ಮಕ್ಕಳು ಸತ್ಯತೆಯ ಶಕ್ತಿಯನ್ನು ಧಾರಣೆ ಮಾಡಿಕೊಂಡು ಮಾಸ್ಟರ್ ವಿಧಿ ವಿಧಾತ ಆಗಿವಿರಿ, ಆಗಲೇ ಪ್ರಕೃತಿಯು ಸತೋಪ್ರಧಾನವಾಗಿ ಬಿಡುತ್ತದೆ, ಯುಗವು ಸತ್ಯಯುಗವಾಗುತ್ತದೆ. ಸರ್ವ ಆತ್ಮರು ಸದ್ಗತಿಯ ಅದೃಷ್ಟವನ್ನು ಬೆಳಗಿಸಿಕೊಳ್ಳುವರು. ತಮ್ಮ ಸತ್ಯತೆಯು ಪಾರಸದಂತೆ ಆಗುತ್ತದೆ. ಹೇಗೆ ಪಾರಸವು ಲೋಹವನ್ನು ಸಹ ಪಾರಸವನ್ನಾಗಿ ಮಾಡಿಬಿಡುತ್ತದೆಯೋ, ಹಾಗೆಯೇ ಸತ್ಯತೆಯ ಶಕ್ತಿಯು ಆತ್ಮನನ್ನು, ಪ್ರಕೃತಿಯನ್ನು, ಸಮಯವನ್ನು, ಸರ್ವ ಸಾಮಗ್ರಿಗಳನ್ನು, ಸರ್ವ ಸಂಬಂಧ ಸಂಸ್ಕಾರಗಳನ್ನು, ಆಹಾರ ವ್ಯವಹಾರ ಎಲ್ಲವನ್ನು ಸತೋಪ್ರಧಾನವನ್ನಾಗಿ ಮಾಡಿಬಿಡುತ್ತದೆ. ಅಂದರೆ ಸತ್ಯತೆ ಅಂದ್ರೇನು? ಬಾಬಾನೇ ಸತ್ಯ. ಈಗ ಬಾಬಾನಿಂದ ತೆಗೆದುಕೊಂಡ ಆ ಶಕ್ತಿಗಳಿಂದ ಇಡೀ ಎಲ್ಲದು ಪರಿವರ್ತನೆ ಆಗ್ತದೆ. ಎಲ್ಲದರಲ್ಲಿ ದೈವಶಕ್ತಿ ತುಂಬುತ್ತೆ. ಪ್ರಕೃತಿ, ಪಂಚತತ್ವ, ಆತ್ಮಗಳು, ಪ್ರಾಣಿ ಪಕ್ಷಿಗಳು, ಸಾಮಗ್ರಿಗಳು ಎಲ್ಲದು ಏನಾಗ್ತದೆ? ಸತೋಪ್ರಧಾನ ನಿಮ್ಮಿಂದನೇ ಮತ್ತೆ ಸತೋಪ್ರಧಾನ ಪ್ರಕೃತಿ ಆಗ್ತತೆ ಅಂತ ಶಕ್ತಿ ತುಂಬ್ಕೊಂಡು ಮಾಡೋಂಥರಾಗ್ರಿ ಅಂತ ಬಾಬಾ ವರದಾನ ಕೊಡ್ತಾ ಇದ್ದಾರೆ. ಸ್ಲೋಗನ್: ಯಾರನ್ನು ಪ್ರಕೃತಿಯ ಏರುಪೇರುಗಳು ಆಕರ್ಷಣೆ ಮಾಡುವುದಿಲ್ಲವೋ ಅವರೇ ಯೋಗಿ ಆತ್ಮರಾಗಿದ್ದಾರೆ. ಅಂದರೆ ಏನು? ಪ್ರಕೃತಿಯ ಏರುಪೇರು ಅಂದ್ರೇನು? ಚಳಿಗಾಲ ಬಂತು ಅಂತೇಳಿ ಅಮೃತ ವೇಳೆ ನಿಂದಿರಿಸ್ಬಿಡೋದು, ಬಿಸಿಲು ಕಾಲ ಬಂತು ಅಂದರೆ ಇನ್ನು ಸಾಯಂಕಾಲ ಕ್ಲಾಸಿಗೆ ಹೋಗೋದಕ್ಕೆ ರಜೆ ಮಾಡಿಬಿಡ್ತಾರೆ. ಈ ಥರ ಅವು ಇನ್ಮೇಲೆ ಮತ್ತೆ ನಮಗೆ ಇವು ಪ್ರಕೃತಿ ನಮಗೆ ದುಃಖ ಕೊಡ್ತಾನೆ ಇರ್ತತೆ, ಏರುಪೇರು ಆಗ್ತಾನೆ ಇರ್ತತೆ. ನಾವು ಈ ಥರ ಆದರೆ ನಮ್ಮ ಪುರುಷಾರ್ಥ ಶ್ರೇಷ್ಠ ಪದವಿ ಪಡೆಯೋಂಥ ಪುರುಷಾರ್ಥ ಆಗಲ್ಲ. ಎಲ್ಲ ಪ್ರಕೃತಿ ಜೀತ ಆಗಬೇಕು. ಎಲ್ಲದನ್ನು ತಡೆಯೋ ಶಕ್ತಿನ ನಾವು ಬೆಳೆಸ್ಕೋಬೇಕು. ಅವ್ಯಕ್ತ ಸೂಚನೆಗಳು: ಸ್ವದರ್ಶನ ಚಕ್ರಧಾರಿಯಾಗಿ ನಂತರ ಛತ್ರಧಾರಿ ಆಗಿರಿ. ದೇಹದ ಸ್ಮರಣೆಯ ಅನೇಕ ವ್ಯರ್ಥ ಸಂಕಲ್ಪಗಳ ಚಕ್ರದಿಂದ, ಲೌಕಿಕ ಮತ್ತು ಅಲೌಕಿಕ ಸಂಬಂಧಗಳ ಚಕ್ರದಿಂದ, ಅನೇಕ ಜನ್ಮಗಳ ಸ್ವಭಾವ ಸಂಸ್ಕಾರಗಳ ಚಕ್ರದಿಂದ, ಪ್ರಕೃತಿಯ ವಿವಿಧ ಆಕರ್ಷಣೆಗಳ ಚಕ್ರದಿಂದ ಮುಕ್ತರಾದಾಗ ಅನ್ಯ ಆತ್ಮಗಳನ್ನು ಸಹ ತಂದೆಯಿಂದ ಲಭಿಸಿದ ಶಕ್ತಿಗಳ ಮೂಲಕ ಅನೇಕ ಚಕ್ರಗಳಿಂದ ಸುಲಭವಾಗಿ ಮುಕ್ತಗೊಳಿಸುವಿರಿ ಹಾಗೂ ಜೀವನ್ಮುಕ್ತರನ್ನಾಗಿ ಮಾಡಬಹುದು. ಬಾಬಾ ಏನು ಹೇಳ್ತಾ ಇದ್ದಾರೆ? ಸ್ವದರ್ಶನ ಚಕ್ರಧಾರಿಯಾಗಿ ಅಂದರೆ ಆತ್ಮನ ದೈವಿ ಗುಣಗಳು, ದೈವಿ ಸಂಸ್ಕಾರಗಳು, ದಾತ ಸಂಸ್ಕಾರ, ಬ್ರಾಹ್ಮಣ ಜ್ಞಾನ ಎಲ್ಲ ಸಂಸ್ಕಾರಗಳು ತುಂಬಿಕೊಂಡು ಅವು ತುಂಬಬೇಕಂದ್ರೆ ಏನಿರಬೇಕು? ಈ ಚಕ್ರಗಳಿಂದ ದೂರ ಆಗಬೇಕು. ಲೌಕಿಕ ಜಗತ್ತಿನ ಸಂಬಂಧಗಳು, ಮಾತುಗಳು, ಸಂಸ್ಕಾರ, ಈ ದೇಹದ ಜಗತ್ತಿನ ಚಕ್ರಗಳಿಂದ ಡಿಟ್ಯಾಚ್ ಆಗಿ ನಾನು ಆತ್ಮನ ದೈವಿ ಗುಣಗಳನ್ನು ತುಂಬಿಕೊಂಡಾಗ ಏನಾಗ್ತೀವಿ? ಅನ್ಯರನ್ನು ಸಹ ಈ ಬಂಧನದ ಜಗತ್ತಿನಿಂದ ಮುಕ್ತಗೊಳಿಸುವಂಥರಾಗ್ತೀರಿ ನೀವು ಅಂತ ಬಾಬಾ ಹೇಳ್ತಾ ಇದ್ದಾರೆ. ಒಳ್ಳೆಯದು. ಓಂ ಶಾಂತಿ.